ಶಾಸಕ ಮುನಿರತ್ನ ನಾಯ್ಡು ಏಡ್ಸ್ ಟ್ರ್ಯಾಪ್ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ನಾಪತ್ತೆಯಾದಂತಹ ಆರೋಪಿಗಳ ಬಂಧನಕ್ಕೆ 2 ಪ್ರತ್ಯೇಕ ತಂಡವನ್ನು ರಚಿಸಲಾಗಿದೆ. ಮಾಗಡಿ ಇನ್ಸ್ಪೆಕ್ಟರ್ ಗಿರಿರಾಜ್, ಕನಕಪುರ ಗ್ರಾಮಾಂತರ ಪಿಐ ಕೃಷ್ಣ ನೇತೃತ್ವದಲ್ಲಿ ತಂಡವನ್ನು ರಚಿಸಲಾಗಿದೆ. ರಾಮನಗರ ಎಸ್ಪಿ ಕಾರ್ತಿಕ್ ರೆಡ್ಡಿ ನೇತೃತ್ವದಲ್ಲಿ ಇವರೆಲ್ಲರೂ ಕೂಡ ಕೆಲಸವನ್ನ ನಿರ್ವಹಿಸುತ್ತಾರೆ. ಇವತ್ತು ಅಥವಾ ನಾಳೆ ಉಳಿದ ಆರೋಪಿಗಳನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಕ್ಯಾಮೆರಾ ಫಿಕ್ಸ್ ಮಾಡಕ್ಕೊಬ್ಬ, ಅಲ್ಲಿಗೆ ಹೋಗಕ್ಕೊಬ್ಬ. ಇವ್ರು ಬರೀ ಅತ್ಯಾಚಾರ ಮಾತ್ರ ಅಲ್ಲ, ಬ್ಲಾಕ್ ಮೇಲ್ಗಳನ್ನ ಮಾಡ್ತಾ ಇದ್ರು. ಬೇರೆ ಬೇರೆ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ರೀತಿ ಇವರು ಬಿಂಬಿಸ್ತಾ ಇದ್ರು. ಅವ್ರು ಕೆಟ್ಟವರು ಅನ್ನೋ ರೀತಿ ಬಿಂಬಿಸ್ತಾ ಇದ್ರು. ಪ್ಲಾನ್ ಮಾಡಿ ಅವ್ರನ್ನ ರೆಸಾರ್ಟ್ ಗಳಿಗೆ ಕರ್ಕೊಂಡೋಗಿ ಸ್ಲೀಪಿಂಗ್ ಪಿಲ್ಸ್ ಗಳನ್ನ ಕೊಟ್ಟು ಅವ್ರ ಜೊತೆ ಅಸಭ್ಯವಾಗಿ ಫೋಟೋಗಳನ್ನ ತೆಗೆದುಕೊಂಡು ವಿಡಿಯೋಗಳನ್ನ ಮಾಡಿಕೊಂಡು, ನಿಮ್ಮನೆ ಹೆಣ್ಮಕ್ಳು ಫೋಟೋ ವಿಡಿಯೋ ಮಾಡ್ಬಿಟ್ಟು ಬೇರೆ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡಿದ್ರೆ ಇದೇ ರೀತಿ ಇರ್ತೀರಾ ನೀವು? ಇದೇ ರೀತಿ ಕ್ಯಾಮ್ರಾ ಫಿಕ್ಸ್ ಮಾಡ್ತೀರಾ ನೀವು? ಇವತ್ತು ಜನ ಅರ್ಥ ಮಾಡ್ಕೊಳ್ಬೇಕು, ಎಂತ ಜನನಾಯಕರನ್ನ ಆರಿಸ್ಬೇಕು ನಾವು ಅಂತ ಹೇಳಿ. ಪಕ್ಷ 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 ಅನ್ನೋದಲ್ಲ. ಬಿಡ್ರಿ ಪಕ್ಷನ, ಆರಾಮಾಗಿ ಅವ್ರವ್ರ ಪಾಡ್ಗೆ ಅವ್ರು ಬೇಕಾದ್ ಮಾಡ್ಕೊಂಡಿರ್ತಾರ್ರಿ. ಯಾರಿಗ್ ಗೊತ್ತು ಮುನಿರತ್ನ ಯಾರ್ಯಾರನ್ನ ಬಳಸ್ಕೊಂಡಿದ್ದ ಈ ಕೃತ್ಯಕ್ಕೆ ಅಂತ ಹೇಳಿ? ಒಂದಷ್ಟು ಜನ ಈಗ ಬೆಳಕಿಗೆ ಬಂದಿದ್ದಾರೆ. ಇನ್ನು ಯಾರ್ಯಾರನ್ನ ಬಳಸ್ಕೊಂಡಿದ್ದಾನೋ ಏನೋ ಯಾರಿಗ್ ಗೊತ್ತು? ಯಾರ್ಯಾರನ್ನ ಬಳಸ್ಕೊಂಡು ಏನೇನು ಮಾಡಿದಾನೋ? ಇವತ್ತು ಅವನ ಸಂಪರ್ಕದಲ್ಲಿದ್ದವ್ರು ಅಷ್ಟು ಜನ ಹೋಗಿ HIV ಟೆಸ್ಟ್ ಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ನೆನೆ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ರು ದ್ವೇಷದ ರಾಜಕಾರಣವನ್ನ ಕಾಂಗ್ರೆಸ್ ಬಿಡಬೇಕು ಅಂತ ಹೇಳಿ. ಬೆಂಕಿ ಬಿತ್ತುರಿ ನಿಮ್ ರಾಜಕೀಯಕ್ಕೆ. ಕಾಂಗ್ರೆಸ್ ಅವ್ರು ಹೇಳಿದ್ರಾ ಅಥವಾ JDS ಅವ್ರು ಹೇಳಿದ್ರಾ ಅಥವಾ ಬಿಜೆಪಿ ಅವರು ಹೇಳಿದ್ರಾ ಮುನಿರತ್ನನಿಗೆ ಹೋಗಪ್ಪ ನೀನು HIV ಸೋಂಕಿತ ಮಹಿಳೆಯರನ್ನ ಕರ್ಕೊಂಡೋಗಿ ಹನಿ ಟ್ರ್ಯಾಪ್ ಮಾಡಿಸು ಅಂತ? ಯಾರು ಹೇಳ್ಕೊಟ್ಟಿದ್ರಿ? ಯಾವ್ದು ದ್ವೇಷದ ರಾಜಕಾರಣ? ರಾಜಕೀಯಕ್ಕೋಸ್ಕರ ಈ ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಬೆಂಬಲಿಸ್ತೀರಿ, ನೀವು ಅದನ್ನು ಕೂಡ ರಾಜಕೀಯವಾಗಿ ನೋಡ್ತೀರಿ, ಅದನ್ನು ನೀವು ಪೊಲಿಟಿಕಲ್ ರೂಪವನ್ನ ಕೊಡ್ತೀರಿ, ಅದಕ್ಕೂ ಇನ್ನೊಂದು ಪಕ್ಷದ ಮೇಲೆ ಆರೋಪ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಸ್ಥಾನಕ್ಕೆ ಶೋಭೆ ತರುತ್ತಾ? ನಾಚಿಕೆ ಆಗ್ಬೇಕು ಯಾರಾದ್ರೂ ಆತರ ಮಾತನಾಡ್ತೀರಿ ಇನ್ನು ನೀವು ಅಂತ ಹೇಳಿದ್ರೆ. ಜಸ್ಟ್ ಥಿಂಕ್ ಮಾಡಿ. ಬೆಂಬಲಿಸೋರು, ಇಂಥದಕ್ಕೆ ಸಪೋರ್ಟ್ ಮಾಡಿದವರು, ಇನ್ನು ಜೈ ಅನ್ನ ಹೇಳೋರು, ಜೈಕಾರಗಳನ್ನ ಹಾಕೋರು ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಆ ಹೆಣ್ಮಕ್ಳುಗಳಿಗೆ ಇದೇ ರೀತಿ ಆದ್ರೆ ಆ ಹೆಣ್ಮಕ್ಳನ್ನು ಚಲುವರಾಜ್ ಅವ್ರಿಗೆ ಮಾತನಾಡಿದ್ರಲ್ಲ, ಆ ಗುತ್ತಿಗೆದಾರನಿಗೆ ಮಾತನಾಡಿದ್ರಲ್ಲ, ನಿನ್ ಹೆಂಡತಿನ ಕಳಿಸು, ನಿನ್ ತಾಯಿನ ಕಳಿಸು ಅಂತ, ಅದೇ ರೀತಿ ಅಂದಿದ್ರೆ ಹೇಗ್ ಆಗ್ತಿತ್ತು ಅಂತ ಥಿಂಕ್ ಮಾಡಿ. ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾರೆ. ಪವರ್ ಟಿವಿ ವರದಿಯನ್ನ ಆಧರಿಸಿ ಸಾಕಷ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ, ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಪವರ್ ಟಿವಿಯಲ್ಲಿ ವರದಿ ಪ್ರಸಾರ ಆದ ನಂತರ ಇಡೀ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸ್ತಾ ಇದೆ. ಅಂಡ್ ರಾಜಕೀಯ ವಲಯದಲ್ಲೂ ಅಷ್ಟೇ. ರಾಜಕೀಯ ದ್ವೇಷಕ್ಕೂ ಒಂದು ಲಿಮಿಟ್ ಇರುತ್ತೆ. ಕಾರ್ಪೊರೇಟರ್ಗಳು ಮಾತಾಡಂಗಿಲ್ಲ, ಯಾವ ಹೆಣ್ಮಕ್ಳು ಇವನ್ ವಿರುದ್ಧ ಮಾತನಾಡಂಗಿಲ್ಲ, ಯಾರು ಇವನ್ ಬಗ್ಗೆ ಕೆಟ್ಟ ಕಮೆಂಟ್ ಮಾತಾಡಂಗಿಲ್ಲ. ನೋಡಿ, ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನ ನಾಯ್ಡು ಅರೆಸ್ಟ್ ಆಗಿದ್ದಾರೆ. ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿಚಾರಣೆ ನಡೀತಾ ಇದೆ. ತನಿಖಾಧಿಕಾರಿ ಡಿವೈಎಸ್ಪಿ ದಿನಕರ್ ಶೆಟ್ಟಿ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ನಾಯ್ಡುನ ಪಾತ್ರ ಏನು, ಆ ಸಂತ್ರಸ್ತ ಮಹಿಳೆ ಯಾವಾಗಿಂದ ಪರಿಚಯ, ಹೇಗೆ ಪರಿಚಯ, ಎಷ್ಟು ವರ್ಷದ ಪರಿಚಯ, ಎಲ್ಲೆಲ್ಲಿ ಭೇಟಿ ಮಾಡಿದ್ರು, ಎಷ್ಟು ಬಾರಿ ಮಾತನಾಡಿದ್ರು, ಏನು ಎತ್ತ, ಎಲ್ಲದರ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಹಾಕ್ತಾ ಇದ್ದಾರೆ ಮುನಿರತ್ನಗೆ. ಪೊಲೀಸರನ್ನು ಕೂಡ ಮುನಿರತ್ನ ಕೆಟ್ಟ ಕೊಳಕ ಬೈದಿರುವಂತ ಉದಾಹರಣೆಗಳು ಸಾಕಷ್ಟಿದೆ. ಅಧಿಕಾರಿಗಳನ್ನ ಒಳ್ಳೆ ಏನಂತೀವಲ್ಲ, ಮನೆ ಕಾಯುವಂತ ನಾಯಿಗೂ ಕಡೆಯಾಗಿ ನಡೆಸ್ಕೊಂಡಿರುವಂತ ಉದಾಹರಣೆಗಳಿದೆ. ಮುಲಾಜಿಲ್ಲದ ಹಾಗೆ ಯಾವುದೇ MLA ಆಗಿರ್ಲಿ, ಇನ್ನು ಯಾರೇ ಆಗಿರ್ಲಿ, ಮುಲಾಜಿಲ್ಲದ ಹಾಗೆ ಕ್ರಮ ತೆಗೆದುಕೊಳ್ಬೇಕು. ಅಂಡ್ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಬಾರದು. ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು.